ನಮ್ಮ ಕ್ರಿಯೇಟಿವ್ ಅನಿಶ್. ಸೊ ನಾವಿವತ್ತು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋ ಎಫೆಕ್ಟ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡುವ. ಒಂದು ಫೋಟೋಸ್ಗೆ ವೀಡಿಯೋಸ್ಗೆ ಟ್ರೆಂಡಿಂಗ್ ಆಗಿರೋ ಎಫೆಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡುವ. ಸೊ ಲೆಟ್ಸ್ ಸ್ಟಾರ್ಟ್. ನಿಮ್ಮ ಅಲೈಟ್ ಮೋಷನ್ ಓಪನ್ ಮಾಡಾದಮೇಲೆ ಇಲ್ಲೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ, ನಾನೊಂದು ಫೋಟೋ ಹಾಕಿದ್ದೀನಿ, ನಂತರ ಒಂದು ವೀಡಿಯೋ, ಒಂದು ಫೋಟೋ ಒಂದು ವೀಡಿಯೋಗೆ. ಸೊ ಫಸ್ಟ್ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಆದಮೇಲೆ ಒಂದು ಶೇಪ್ ಫಾರ್ಮ್ ಮಾಡಿಕೊಡಿ. ಮಾಡಾದಮೇಲೆ ಆ ಶೇಪ್ನ ಫಿಲ್ ಸ್ಕ್ರೀನ್ ಕೊಡಿ. 3 ಡಾಟ್ ಕ್ಲಿಕ್ ಮಾಡಿ ಮಾಡಾದ್ಮೇಲೆ ಫಿಲ್ ಸ್ಕ್ರೀನ್ ಕೊಡಿ. ನಂತರ ಎಷ್ಟು ನಿಮಿಷ ಇದೆ ಅದನ್ನು ಅಷ್ಟೊಂದು ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಹೇಳ್ಕೊಂಡು ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಈಗ ಆ ರೆಕ್ಟಾಂಗಲ್ ಮೇಲೆ ಕ್ಲಿಕ್ ಮಾಡಿ. ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಲ್ಲಿ ಹೋಗ್ಬಿಟ್ಟು ಕಾಂಟ್ರಾಸ್ಟ್ ಇರುತ್ತೆ, ಅದರಲ್ಲಿ ಓವರ್ಲೇ ಕೊಡಿ. ಓವರ್ಲೇ ಕೊಟ್ಟಾದಮೇಲೆ ರೆಕ್ಟಾಂಗಲ್ ತಿರುಗಿ ಸೆಲೆಕ್ಟ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡಿ. ಕಲರ್ ವೈಟ್ ಇಟ್ಕೊಳ್ಳಿ. ಇದಾದ ನಂತರ ಇನ್ನೊಂದು ರೆಕ್ಟ್ಯಾಂಗಲ್ ಫಾರ್ಮ್ ಮಾಡ್ಕೊಡೋಣ. ನಮ್ಗೆ 2 ಬೇಕಾಗುತ್ತೆ. ಸೊ ಇನ್ನೊಂದು ಫಾರ್ಮ್ ಮಾಡಿಕೊಡಿ. ಸೊ ಅದನ್ನು ಫಿಲ್ ಸ್ಕ್ರೀನ್ ಕೊಡಿ. ಕೊಟ್ಟಾದಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಲ್ಲಿ ಹೋಗಬೇಕು. ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಲ್ಲಿ ಹೋಗ್ಬಿಟ್ಟು ಈಗ ಕಾಂಟ್ರಾಸ್ಟ್ ಕೆಳಗಡೆ ಡಿಫ್ರೆನ್ಸ್ ಇರುತ್ತಲ್ಲ, ಡಿಫ್ರೆನ್ಸ್ ಮೇಲೆ 3rd ಆಪ್ಷನ್ ಕ್ಲಿಕ್ ಮಾಡಿ. ಸಬ್ಸ್ಟ್ರಾಕ್ಟ್ ಇರುತ್ತೆ, ಕ್ಲಿಕ್ ಮಾಡಾದಮೇಲೆ ಈಗ ರೆಕ್ಟಾಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಗೆ ಹೋಗಿ ಆ್ಯಡ್ ಎಫೆಕ್ಟ್ಗೆ ಹೋಗಿ ಇಲ್ಲಿ ಸರ್ಚ್ ಮಾಡಿ. ಫಸ್ಟು ಕಾಪಿ ಬ್ಯಾಕ್ಗ್ರೌಂಡ್ ಅಂತ, ಕಾಪಿ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡೋ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಡಿ. ಇದಾದ ನಂತರ ಎಫೆಕ್ಟ್ಗೆ ಹೋಗಿ ಆ್ಯಡ್ ಎಫೆಕ್ಟ್ಗೆ ಹೋಗಿ ನೆಕ್ಸ್ಟ್ ನಮಗೆ ಯೂಷನ್ ಬ್ಲರ್ ಅಂತ ಎಫೆಕ್ಟ್ ಬೇಕು. ಯೂಷನ್ ಬ್ಲರ್ ಓಕೆ ಸೆಲೆಕ್ಟ್ ಮಾಡಿಕೊಂಡು ಯೂಷನ್ ಬ್ಲರ್ ಸ್ಟ್ರೆಂತ್ ಇಷ್ಟು 0.450. ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಇಟ್ಬೋದು. ಸೊ ನಾನು 0.450 ಇಕ್ಕಿದ್ದೀನಿ. ಸೊ ನೀವು ಅದೇ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಎಫೆಕ್ಟ್ ಅಡ್ಕೋಣ. ಆ್ಯಡ್ ಎಫೆಕ್ಟ್ಗೆ ಹೋಗಿ ಮತ್ತು ಕಲರ್ ಆ್ಯಂಡ್ ಲೈಟ್ಸ್ಗೆ ಹೋಗಿ ಅಲ್ಲಿ ಎಕ್ಸ್ಪೋಜರ್ ಗಾಮಾ ಅಂತಾರೆ ಒಂದು ಎಫೆಕ್ಟ್ ಇರುತ್ತೆ, ಅದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಡಿ. ನಂತರ ಇದ್ರ ಸ್ಟ್ರೆಂತ್ ಬಂದು ಎಕ್ಸ್ಪೋಜರ್ ಬಂದು 0.85 ಇಟ್ಕೊಳ್ಳಿ. 0.85 ಈಗ ನೋಡ್ಬೋದು ನಮಗೆ ಆ ಥರ HD ಎಫೆಕ್ಟ್ ಬಂದಿದೆ. ಸೊ ಈಗ ಎಫೆಕ್ಟ್ ಆದ ನಂತರ ಈಗ ರೆಕ್ಟ್ಯಾಂಗಲ್ 2 ಇರುತ್ತಲ್ವ, ಆ ರೆಕ್ಟ್ಯಾಂಗಲ್ 2ನ ನಾವು ಡೌನ್ ಇಳಿಸ್ಕೊಬೇಕು. ಅಲ್ಲಿ ಲೆಫ್ಟ್ ಸೈಡ್ಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಇಳಿಸ್ಕೊಳ್ಳಿ. ಸೊ ರೆಕ್ಟ್ಯಾಂಗಲ್ ಫಸ್ಟ್ ಒಂದು ಬರಬೇಕು, ರೆಕ್ಟ್ಯಾಂಗಲ್ ಸೆಕೆಂಡ್ ಇವಾಗ ಬರಬೇಕು. ಸೊ ಬಂದಾದ್ಮೇಲೆ ನೋಡ್ಬೋದು ಈಗ ಸೊ ನಮ್ಗೆ ಬೇಕಾಗಿರೋ HD ಎಫೆಕ್ಟ್ ಬಂದಿದೆ. ಸೊ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೊಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.